ರೀ ಹಾ? ಇವತ್ತಿನ ಗೇಮ್ ಏನಂದ್ರೆ ಇಲ್ಲಿ ಒಂದು ಕ್ಲಾಸ್ ರೂಮ್ ಇದೆ. ಹಾ. ಒಂದು ಹೊಸ ಹುಡುಗ ಅಡ್ಮಿಷನ್ ಆಗಿ ಕ್ಲಾಸ್ ಒಳಗೆ ಎಂಟ್ರಿ ಕೊಡ್ತಾನೆ. ಹ್ಮ್. ಇಲ್ಲಿ 4 ಬೆಂಚ್ಗಳು ದೊಡ್ಡದಿದೆ, ಮಧ್ಯದಲ್ಲಿರೋ ಒಂದು ಚಿಕ್ಕ ಬೆಂಚ್ ತುಂಬಾ ಚಿಕ್ಕದಿದೆ. ಎಲ್ಲಾ ಬೆಂಚಲ್ಲೂ 3 ಜನ ಹುಡುಗರು ಕೂತಿದ್ದಾರೆ. ಹಿಂಗ್ ಎಣಿಸಿದ್ರು 9 ಜನ ಇದ್ದಾರೆ, ಹಿಂಗ್ ಎಣಿಸಿದ್ರು 9 ಜನ ಇದ್ದಾರೆ. ಆದ್ರೆ ಈ ಹೊಸ ಹುಡುಗನ ಅಡ್ಮಿಷನ್ಸ್ ಅಲ್ವಾ, ಇವ್ನಿಗೊಂದು ಬೆಂಚ್ ಜಾಗ ಬೇಕಲ್ಲ ಕೂತ್ಕೊಳ್ಳಕ್ಕೆ. ಈ ಹುಡುಗನ ಯಾವ್ದಾದ್ರು ಇಲ್ಲಿ ಉಳಿದಿರೋ 4 ಬೆಂಚಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಟಾಗ ಹಿಂಗ್ ಎಣಿಸಿದ್ರು 9 ಜನ ಬರ್ಬೇಕು, ಹಿಂಗ್ ಎಣಿಸಿದ್ರು 9 ಜನ ಬರ್ಬೇಕು. ನೀವು ಹುಡುಗರನ್ನ ಚೇಂಜ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು, ಪ್ಲೇಸ್ ನ ಮಾಡ್ಬೋದು. ಆದ್ರೆ ಈ ಹುಡುಗನು ಯಾವ್ದಾದ್ರು 4 ಬೆಂಚಲ್ಲಿ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕುಂದ್ರಿಸಿ. ಎಲ್ಲಿ ಕುಂದ್ರಿಸ್ತೀರಾ ಕುಂದ್ರಿಸಿ. ಅದು ತುಂಬಾ ಚಿಕ್ಕ ಬೆಂಚ್ ಇದೆ, ಅಲ್ಲಿ ಆಲ್ರೆಡಿ 3 ಜನ ಕೂತಿದ್ದಾರೆ, ಮತ್ತೆ ಇನ್ನೊಬ್ಬರು ಎಲ್ಲಿ ಕುಂದ್ರಿಸ್ತೀರಾ? ನಾನೇನ್ ಹೇಳ್ದೆ, ಉಳಿದಿರೋ 4 ಬೆಂಚಲ್ಲಿ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕುಂದ್ರಿಸಿ. 4 3 7 7 3 10 ಇಲ್ಲಿ 9 ಇದೆಲ್ಲ, 3 6 9 ಇದೆ, 8 8 11 ಆಯ್ತು. ಇಲ್ಲಿ 6 8 ಆಯ್ತು, 3 6 7 8 ಆಯ್ತು. ಹಿಂಗೆ 8 ಆಯ್ತು, ಹಿಂಗೆ 10 ಆಯ್ತು, ಹಿಂಗೆ 10 ಆಯ್ತು, ಹಿಂಗೆ 8 ಆಯ್ತು. ನೋಡಿ 4 4 8 2 10. ಸ್ವಲ್ಪ ಯೋಚನೆ ಮಾಡಿ. ಇಲ್ಲ 10 ಆಯ್ತು, ಈ ಕಡೆ 10 ಆಯ್ತು, ಹೆಂಗ್ ಬರುತ್ತಮ್ಮ? ಇಲ್ಲ ಈಕ್ವಲ್ ಇದೆ ಇರಲ್ಲ, 3 3 9 ಇದೆ. ಒಬ್ಬ ಮನುಷ್ಯ ಎಷ್ಟು ಆದ ತಕ್ಷಣ ಅದ್ ಹೆಂಗ್ ಈಕ್ವಲ್ ಬರುತ್ತೆ? ಅದು ಬರುತ್ತೆ. ನಾ ಏನ್ ಹೇಳ್ತಾ ಇದೀನಿ, ಉಳಿದ್ರ 4 ಬೆಂಚಲ್ಲಿ ಎಲ್ಲಾದ್ರೂ ಇಂದ ಕುಂದ್ರಿಸಿ, ಬೇರೆ ಹುಡುಗನ ನೀವು ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದೀನಲ್ಲ. ಮಾಡೇ ಬರ್ತಲ್ಲ, ಮಾಡಿ ಬರುತ್ತಲ್ಲ, ಮಾಡ್ಲಾ? ಎಲ್ಲಾದ್ರಲ್ಲೂ 3 ಜನ ಕೂತಿದಾರಾ? ನಾನು ಏನು ಎಕ್ಸ್ಚೇಂಜ್ ಮಾಡಕ್ ಹೋಗಲ್ಲ. ಇಲ್ಲೊಂದು ಹುಡುಗನ ಇಟ್ನಾ, ಈ ಹುಡುಗನ್ ತಗೊಂಡು ಇಲ್ಲಿ ಕುಂದ್ರಿಸಿದೀನಿ. ಎಣಿಸಿ. 4 2 6 6 3 9 3 2 5 5 4 9 ಆಯ್ತಲ್ಲ? ಎಣಿಸಿ. 9 9